ಉತ್ತರ ಪ್ರದೇಶದ ಹಮೀರ್ಪುರದಲ್ಲಿ ಯಮುನಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆ ದುರಸ್ತಿಗೆ ಅಧಿಕಾರಿಗಳು ರಸ್ತೆ ಬಂದ್ ಮಾಡಿದ್ದಾರೆ. ಸೇತುವೆನ ಸರಿ ಬೇಕಾದವ್ರಿಗೆ ತೆಕ್ಕೊಡೋದಂತೆ. ಕಾಚಡಗಳನ್ನು ತಗೊಬಂದು ಯೋಗಿ ಆದಿತ್ಯನಾಥ್ ಇದು ಆಫೀಸರ್ಗೆ ಮೂತಿ ಹೊಡೆದು ಆ ನದಿ ಒಳಗೆ ಹಾಕ್ಬೇಕಾಗಿರೋದು. ಅವನನ್ನು ಅಲ್ಲೇ ಹಂಗೆ ಮುಳುಗಿಸ್ಬಿಡ್ಬೇಕು ತೊಗೊಂಡೋಗಿ. ಯಾಕೆ ಅಂತ ಹೇಳ್ತೀನಿ. VIP ಕಲ್ಚರ್ ಬಿಡಿ, ಪಾಪ ಸಿಕ್ಕಾಬಿಟ್ಟು ತೊಂದರೆ ಆಗ ಆ್ಯಂಬುಲೆನ್ಸ್ ಬಂದಾಗ ಅನಾರೋಗ್ಯ ಹಿಡಿದ್ಬಿಟ್ರೆ ತಾಯಿಗೆ ಬಿಟ್ಟಿಲ್ಲ ಇವರು ಕಚಡಗಳು. ಅವರು ಆ ಸ್ಟ್ರೆಚ್ಚರ್ನ ಹಿಡ್ಕೊಂಡು ಕ್ರಾಸ್ ಮಾಡಿದ್ದಾರೆ ಹೋಗಿ. ಪಾಪ ಬ್ಯಾಕಲ್ಲೇ ಅವನ ಕಂತ್ರಿ ಒಬ್ಬ MLA ಬಂದಿದೆಯಂತೆ ಕಾರು, ಅವ್ನಿಗೆ ಓಪನ್ ಮಾಡಿಕೊಟ್ಟಿದ್ದಾರಂತೆ. ಆ ಪೊಲೀಸ್ ಆಫೀಸರ್ಗೆ ಏನು ಮಾಡಬೇಕು, ಬಟ್ಟೆ ಬಿಚ್ಚಿಸ್ಬಿಟ್ಟು ಯಮುನಾ ನದಿ ಒಳಗೆ ಹಾಕ್ಬೇಕು ಅವನನ್ನು. ನನ್ನ ಪ್ರಕಾರ ಇಲ್ಲ, ಕ್ರಮ ತೆಗೆದುಕೊಳ್ಳುತ್ತೇವೆ. ಅಮಾನವೀಯ ವರ್ತನೆ, ಇದನ್ನು ಖಂಡಿಸುತ್ತೇವೆ. ಇದು ಪ್ರಜಾಪ್ರಭುತ್ವ ಇಂಡಿಯಾ, ಇದು ಉದ್ಧಾರ ಆಗತ್ತೆ ಅಂತ ನಂಬುತ್ತೀರಿ. ಎಸ್. ಇರಾನ್ನ ಪರಮಾಣು ಕೇಂದ್ರಗಳ ಮೇಲೆ ಅಮೆರಿಕ ದಾಳಿ ನಡೆಸಿದ ಬೆನ್ನಲ್ಲೇ ಭಾರತ ತನ್ನ ಬಂಕರ್ ಬಸ್ಟರ್ ಕ್ಷಿಪಣಿ ಯೋಜನೆ ತೀವ್ರಗೊಳಿಸಿದೆ ಅಂತ ವರದಿಯಾಗಿದೆ. ಇದು ಶತ್ರು ರಾಷ್ಟ್ರಗಳ ಭೂಗತ ಕಮಾಂಡ್ ಸೆಂಟರ್ಗಳು, ಶಸ್ತ್ರಾಸ್ತ್ರ ಗೋದಾಮುಗಳು ಮತ್ತು ಪರಮಾಣು ಸೌಲಭ್ಯಗಳಂತಹ ಗುರಿಗಳನ್ನು ನಿಖರವಾಗಿ ಭೇದಿಸುವ ವ್ಯವಸ್ಥೆಯನ್ನು ಹೊಂದಿದೆ. ಇತ್ತ ಇರಾನ್ ಮೇಲೆ ಯುದ್ಧ ಸಾರಿದ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅಮೆರಿಕ ಅಧ್ಯಕ್ಷ ಟ್ರಂಪ್ ವಿರುದ್ಧ ಶಿಯಾ ಧರ್ಮಗುರು ಫತ್ವಾ ಹೊರಡಿಸಿದ್ದಾರೆ. ದೇವರ ಶತ್ರುಗಳನ್ನ ಬಿಡಬೇಡಿ, ಪಶ್ಚಾತ್ತಾಪ ಪಡುವಂತೆ ಮಾಡಿ ಅಂತ ಹೇಳಿದ್ದಾರೆ. ಮುಸ್ಲಿಮರಿಗೆ ತೊಂದರೆ ಮಾಡೋದು ಅಥವಾ ವಾರ್ ಸರಿನೋ ತಪ್ಪ ಬೇರೆ ವಿಚಾರ ಮಾಡೋದು ಅಥವಾ ಏನೋ ಹೆಚ್ಚು ಕಡಿಮೆ ಮಾಡೋದು ಮಾತ್ರ ದೇವರ ಶತ್ರು ಆಗ್ಬಿಡ್ತಾನ. ಮುಸ್ಲಿಮರಲ್ಲಿ ಬೇರೆಯವ್ರನ್ನ ಹತ್ಯೆ ಮಾಡಿದ ಪಹಲ್ಗಾಮ್ ಅಂತ ಕಚಡ ಅವನು ದೇವರ ಶತ್ರು ಆಗಲ್ವಾ? ನನ್ನ ಪ್ರಕಾರ ಕ್ರೈಸ್ತರು ಮತ್ತು ಹಿಂದೂಗಳು, ಜ್ಯೂಗಳು, ಸಿಖ್ರು, ಜೈನರಲ್ಲೂ ಒಂದು ಸಿಸ್ಟಮ್ ತರಬೇಕು. ಇದೇ ಥರ ಪತ್ವಾ ಡಿಕ್ಲೇರ್ ಮಾಡೋದನ್ನು ನಮ್ಮ ದೇವರಿಗೆ ವಿರುದ್ಧವಾಗಿದೆ. ಅವ್ರ ಲೀಡರ್ಗಳಿಗೂ ಪತ್ವಾ ಕೊಡ್ಬೇಕಪ್ಪ. ಆಗ ಪತ್ವಾ ಕೊಡೋನ್ಗೊಂದು ಪತ್ವಾ ಕೊಡಬೇಕಾಗ ಅದು ಯಾವ ಲೆಕ್ಕಾಚಾರ? ನಿಮಗೂ ಶಿಕ್ಷೆ ಮಾಡೋ ಶಕ್ತಿ ಇದೆ ಅಂದರೆ ನಿಮ್ಮಲ್ಲಿ ಇನ್ನೊಬ್ಬ ಮಾಡ್ತಾ ಇದ್ದಾನಲ್ಲ ಅವನಿಗೂ ಅದೇ ಶಿಕ್ಷೆ ಆಗಬೇಕಲ್ಲ. ಎಷ್ಟು ಮುಸ್ಲಿಂ ಧರ್ಮಗುರು ಅಮಾಯಕರನ್ನು ಪ್ರಾಣ ತೆಗೆದಿರೋ ಅಂಥ ಗುಂಡೊಡೆದೋ ಮತ್ತೊಂದು ಮಗದೊಂದು ಮಾಡಿ ಟೆರರಿಸಮಲ್ಲಿ ಭಯೋತ್ಪಾದಕರಲ್ಲಿ ಪ್ರಾಣ ತೆಗೆದಿರೋ ಎಷ್ಟು ಜನಕ್ಕೆ ಧರ್ಮವನ್ನು ದೇವರನ್ನು ನಂಬುವ ಎಷ್ಟು ಮುಸ್ಲಿಂ ಧರ್ಮಗುರುಗಳು ಫತ್ವಾ ಹೊರಡಿಸಿದ್ದೀರಿ ಹೇಳ್ರಪ್ಪ. ಅದು ದೇವರ ವಿರುದ್ಧದ ಕೆಲಸ ಅಲ್ವಾ? ದೇವರ ಹೆಸರಲ್ಲಿ ಅದೆಂಗದು ಲೆಕ್ಕಾಚಾರ? ಎಸ್. ಇನ್ನು ಕೋಲ್ಕತ್ತಾದಲ್ಲಿ ಆ ವಿದ್ಯಾರ್ಥಿನಿ ಗ್ಯಾಂಗ್ ರೇಪ್ ಪ್ರಕರಣ SIT ತನಿಖೆ ಅಂತೆ. CCTV ಸರಿಯಾಗಿದೆ. ಮಮತಾ ಬ್ಯಾನರ್ಜಿ ಮಾಡಿದ್ದು ಸರಿ, ಇದು BJP ಪಿತೂರಿ. ಹೆಂಗೆ ಸರ್? ಅವನು ಪಿತೂರಿ ಬಿಡ್ರಿ, ಆಗೋಯ್ತು ಬಿಡ್ರಿ. ಅವಳು ಯಾವಳ್ರಿ ಹೋಗೋಕೆ ಕೇಳಿದವಳು ಅವಳಿಗೆ ಅಷ್ಟೇ. ಇದು ಆಫೀಸರ್ ಸಸ್ಪೆಂಡ್ ಮಾಡಿರಿ. ಮಾಡಿರಿ ಸಸ್ಪೆಂಡ್ ಮಾಡಿರಿ ಅವನನ್ನು. ಆಯ್ತು. ಆಮೇಲೆ ಅಲ್ಲೊಂದು 6 CCTV ಹೊಸದು ಹಾಕ್ರಪ್ಪ. ಮಳೆ ಹೊಡೆದ್ಬಿಟ್ಟು ಟಕ 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 ಅಂತ 6 CCTV ಹೊಸದು. ಎಲ್ಲ ಆಯ್ತು, ಎಲ್ಲ ಮುಗೀತಾ? ಮುಗೀತು. ನಡ್ರಿ ಹೊರಡೋಣ. ಇಂಡಿಯಾ ಪ್ರಜಾಪ್ರಭುತ್ವ, ನಮ್ಮ ಕಳಿ ಓಟ್ ಹಾಕ್ಕೊಳ್ಳಿ, ಸಾಯಿರಿ, ಇಷ್ಟೇ ಕತೆ. ಅಲ್ಲಿಗೆ ಇವ್ರು ಹೋದ್ರಂತೆ, ಅವ್ರು ಬಿಡ್ಲಿಲ್ವಂತೆ, ಅವ್ರು ಬಂದ್ರಂತೆ, ಇವ್ರು ಕೊಟ್ರಂತೆ. ಡ್ರಾಮಾ ಮಾಸ್ಟರ್ಗಳಂದರೆ ನಮ್ಮ ದೇಶದಲ್ಲ ಪಾಪ ಏನು ಡ್ರಾಮಾಗಳು. ಎಸ್. ಅಪ್ರಾಪ್ತ ದಲಿತ ಬಾಲಕಿಯನ್ನು ಒತ್ತಾಯಪೂರ್ವಕವಾಗಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಯತ್ನಕ್ಕೆ ನಡೆದಿರುವಂತಹ ಘಟನೆ ಕೇರಳದಲ್ಲಾಗಿದೆ. UPಯ ಪ್ರಯಾಗ್ರಾಜ್ನಿಂದ ಹಣದ ಆಮಿಷ ಒಡ್ಡಿ ಆಕೆಯನ್ನು ಕರ್ಕೊಂಡ್ಬಂದಿದ್ದಾರೆ. ಅನಂತರ ಇಸ್ಲಾಂ ಧರ್ಮಕ್ಕೆ ಮತಾಂತರಕ್ಕೆ ಪ್ರಯತ್ನಿಸಿದ್ದಾರೆ. ಅಲ್ಲದೆ ಜಿಹಾದ್ ತರಬೇತಿ ಪಡೆಯುವಂತೆ ಕೂಡ ಒತ್ತಡವನ್ನು ಹೇರಲಾಗಿದೆ. ಕಳೆದ 28ನೇ ತಾರೀಕು ಬಾಲಕಿಯ ತಾಯಿ ದೂರನ್ನು ಕೊಟ್ಟಿದ್ದಾರೆ. ಪ್ರಕರಣ ಸಂಬಂಧ ಇಬ್ಬರನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಹಾಗೆಲ್ಲ ಏನೂ ಆಗಿಲ್ಲ ಅಂತ ಕೇರಳ ಸರ್ಕಾರ ಹೇಳಿದ್ರೆ ಆಯ್ತು. ಆ ಹುಡುಗಿ ಹೇಳ್ತಿರೋದು ಹುಡುಗಿ ಹೇಳಿದ್ರೆ ಅವ್ಳು ಸುಳ್ಳು ಹೇಳ್ತೀಯಲ್ರೆ. ಆಗಿಲ್ಲ ರೀ, ಅಷ್ಟೇ. ಆಗಿದೆ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗತ್ತೆ ರೀ ನಾಳೆ ಓಟಲ್ಲಿ. ಆಗಿಲ್ಲ. ದಿಸ್ ಇಸ್ ದಿ ಪ್ರಾಬ್ಲಮ್. ನಾವಿನ್ನೇನು ಮಾಡೋ ಸ್ಟೇಜಲ್ಲಿ ಇದ್ದಂಗೆ ಇಲ್ಲ ಅನ್ಸತ್ತೆ. ಆಗೋಗಿದೆ ಆ ಕಂಟ್ರೋಲ್ಸ್ ಎಲ್ಲ. ಯಾಕೆ ಇದರಲ್ಲಿ ಯಾಕೆ ದಲಿತ ಹುಡುಗಿ ಮೇಲೆ ಬಂದಿದ್ದಕ್ಕೆ ಯಾರೂ ಮಾತಾಡಲ್ಲ? ದ ಸೋ ಕಾಲ್ಡ್ ದಲಿತ ಲೀಡರ್ಗಳು ಬೇರೆದು ಮಾತಾಡಿ ಸೆಕ್ಯುಲರ್ ಸೋಷಿಯಲಿಸ್ಟ್ ಅಂಬೇಡ್ಕರ್ ಅವರಿಗೆ ಅವಮಾನ ಅಂತ ಸ್ಟಾರ್ಟ್ ಮಾಡಿಬಿಡ್ತಾರೆ ಬಂದು. ಇಲ್ಲರಲ್ಲಪ್ಪ ಅಂತಾನೆ. ಇಲ್ಲ ನಾವು ಹೇಳಿದ್ಮೇಲೆ ಆಗೋಯ್ತು ಅಂತಾರೆ. ಯಾಕೆ ಮಾತಾಡಲ್ಲ? ಒಬ್ಬರು ಕೇರಳದಲ್ಲೇ ಮಾತಾಡಲಿ, ನಾನು ಕರ್ನಾಟಕ ಹೇಳಿಲ್ಲ, ಕೇರಳದಲ್ಲೇ ಯಾಕೆ ಮಾತಾಡಲ್ಲ? ರಿವರ್ಸ್ ಆಗಿಬಿಡ್ಬೇಕಾಗಿತ್ತೇನಾದರೂ ಇದಪ್ಪಿ ತಪ್ಪಿ ಅನುಕೂಲ ಇದೆಯಾ ನೋಡಿ. ಮುಸ್ಲಿಂ ಹುಡುಗಿನ ಅಥವಾ ಹುಡುಗನ ಯಾರನ್ನಾರೋ ಬತ್ತಂದು ಯಾವನೊಂದು ಹಿಂದೂ ಯಾವುದೇ ಒಂದು ಇದಕ್ಕೆ ಈ ಥರ ಏನಾದ್ರು ಅಟೆಂಪ್ಟ್ ಆಗಿಬಿಡ್ಬೇಕಾಗಿತ್ತು. ತಕ್ಕಾಳಪ್ಪ ಹಾಕೊಂಡು ರುಬ್ಬಿರೋರು ಇವತ್ತು ಅಂದರೆ ಬೆಂಕಿ ಹೊತ್ಕೊಂಡ್ಬಿಡ್ತಿತ್ತು. ಆಡ್ಬೇ ಬೇಡ ಕತೆ.
ದಿಸ್ ಇಸ್ ದ ಟಾಲರೆನ್ಸ್ ಲೆವೆಲ್ಸ್ ಆಫ್ ಸೋ ಕಾಲ್ಡ್ ಸೆಕ್ಯುಲರಿಸಮ್. ಅವ್ರು ಮೊನ್ನೆ ಎಲ್ಲ ಮೃತಪಟ್ಟರಲ್ಲ, ಶಪಾಲಿ ಅಂತ ಯಾರೋ ಫಿಲಮ್ ಆ್ಯಕ್ಟ್ರೆಸ್. ಅವ್ರ ಫಿಲಮ್ ವ್ಯವಹಾರಕ್ಕಿಂತ ಅವ್ರ ಜೀವನದಲ್ಲಿ ಹೆಂಗಿದ್ರು ಅನ್ನೋದೇ ದೊಡ್ಡ ಸುದ್ದಿ ಈಗ. ಆಕೆ ಯಾವ ಫಿಲಮ್ ಮಾಡಿದ್ರು, ಅದು ಎಷ್ಟು ಕ್ಲಿಕ್ ಆಯಿತೋ ಕ್ಲಿಕ್ ಆಗಲಿಲ್ವೋ, ಜನಕ್ಕೆ ಎಷ್ಟು ಗ್ಯಾಪ್ ಕಾಯ್ದೆಯೋ ಎಷ್ಟು ಗ್ಯಾಪ್ ಕಾಯಿಲ್ವೋ, ಆ ಪಾತ್ರ ಬೇರೆ ವಿಚಾರ. ಜನಕ್ಕೆ ಈಗ ಅದಿಲ್ಲ ಗಲಾಟೆ, ಇದು ಲೈಫ್ ಸ್ಟೈಲೇ ಗಲಾಟೆ. ಈಗ ಗಲಾಟೆನೋ ಆಸಕ್ತಿನೋ ಏನೋ. ಈಕೆ 42 ವರ್ಷ, ಈಗ ಲೋ ಬಿ ಪಿ ಆಗಿ ಹೋಗ್ಬಿಟ್ಟಿರ್ಬೇಕು ಅಂತ ಹೋಗಿರ್ಬೋದು. ಲೋ ಬಿ ಪಿ ಇಸ್ ಒನ್ ಆಫ್ ದಿ ಮೋಸ್ಟ್ ಡೇಂಜರಸ್ ಥಿಂಗ್ಸ್. ಈಗ ಮೊನ್ನೆ ಡಾಕ್ಟ್ರುಗಳು ನಮ್ಮದು ಹಾರ್ಟ್ ಅಟ್ಯಾಕ್ ಹಾಸನದಲ್ಲಿ ಹೇಳ್ತಿದ್ದಾಗ ಇದನ್ನು ಆ್ಯಡ್ ಮಾಡಿದ್ದಿದ್ರೆ ನಾನು ಒಪ್ಕೋತಿದ್ದೆ. ಅವಾಗ ಕ್ಯಾನ್ಸರು ಕಿಡ್ನಿ ಅಲ್ಲ, ದೇರ್ ಇಸ್ ಅ ಪಾಸಿಬಿಲಿಟಿ ಆಫ್ ಲೋ ಬಿ ಪಿ ಇದೆ ಈ ಕೇಸ್ಗಳಲ್ಲಿ ಅಂತಿದ್ರೆ ಹೇಳಕ್ಕೆ ಬರಲ್ಲ. ಬಿಕಾಸ್ ದಿ ಡೆತ್ ಕ್ಯಾನ್ ಕಮ್ ವೆರಿ ಫಾಸ್ಟ್. ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅದನ್ನ. ಇಲ್ಲಿ ಲೋ ಬಿ ಪಿಯಿಂದ ಆಗಿರ್ಬೋದು ಅಂತಿದ್ದಾರೆ, ಪಾಸಿಬಲ್. ಲೋ ಶುಗರ್, ಲೋ ಬಿ ಪಿ, ಲೋ ಶುಗರು ಅಷ್ಟೇ. ಅದಕ್ಕೆ ಹೇಳೋದು 5 ಪೈಸದ್ದು ಒಂದು ಪೆಪ್ಪರ್ಮೆಂಟ್ ಉಳಿಸ್ಬಿಡುತ್ತೆ ಜೀವನ ಲೋ ಶುಗರ್ನವ್ರದ್ದು. ಈಗ ಅವರು ನಮ್ಮ ಮಂಡ್ಯ MP ಆರ್ ಟಿ ನಾರಾಯಣ್ ಹೋದಾಗ ಭಾಳ ಜನ ನನಗೆ ಹೇಳ್ತಾ ಇದ್ದಿದ್ದಾರೆ, ಒಂದು ಪೆಪ್ಪರ್ಮೆಂಟ್ ಸಿಕ್ಕಿದ್ರು ಬದುಕ್ಬಿಡ್ತಿದ್ರು ರಂಗ ಆವತ್ತು ಅಂತ. ಸಾಮಾನ್ಯವಾಗಿ ಇಟ್ಕೊಂಡಿರ್ತಾರೆ. ಅದೇ ರಮ್ಯಾ ತಂದೆ. ಸರಿ, ಘೋಷಿಸಿದ್ದಾರೆ, ಏನೋ ಆಯ್ತಂತೆ. ಈಗೇನಂತೆ ಅಂದರೆ ಹೊಸ ರಿಸರ್ಚ್ ಏನಪ್ಪ ಅಂದರೆ, ಆಕೆ ವಯಸ್ಸನ್ನೇ ಸೋಲ್ಸೋಕ್ಕೆ ಔಷಧಿ ತಗೋತಿದ್ರಂತೆ ಮೇಡಮು. ಆಮೇಲೆ ಅದೇನೋ ಸ್ಕಿನ್ನು ಇರೋ ಬೆಳ್ಳಗೆ ಇನ್ನಷ್ಟು ಬೆಳ್ಳಗಾಗೋಕ್ಕೆ ಮಾತ್ರ ತಗೋತಿದ್ರಂತೆ. ಏನಪ್ಪ, ಏನು ಬದುಕಿರೋ ಅಷ್ಟು ದಿನ ಯೌವನದಲ್ಲಿ ಇದ್ದುಬಿಡ್ತೀವಿ ಏನೋ ಭ್ರಮೆಗಳ ಏನು. ಸಿ, ಫೌಂಟನ್ ಆಫ್ ಯೂತ್ ಎಲೆಕ್ಸರ್ ಇದು ಇವತ್ತು ನಿನ್ನೆ ರೋಗ ಅಲ್ಲ. ಇದು ನಾನು ನಿರಂತರವಾಗಿ ಯೌವನದಲ್ಲಿರಬೇಕು ಅಂತಾನು, ನನ್ನ ಸಾವನ್ನು ಮುಂದಕ್ಕೆ ತಳ್ಳಿಬಿಡ್ತೀನಿ ಅಂತಾನು ಇರೋದು ಇವತ್ತು ನಿನ್ನೆದಲ್ಲ ಈ ರೋಗ. ಅಯ್ಯೋ, ಮಿಂಗ್ ಡೈನಾಸ್ಟಿನಲ್ಲಿದೆ ಇದರ ಪ್ರಸ್ತಾಪಗಳು. ಮಿಂಗ್ ಡೈನಾಸ್ಟಿ ಅಲ್ಲಿದೆ ಪ್ರಸ್ತಾಪಗಳು ಇದರದ್ದು. ಹಾಗಾಗಿ ಇವತ್ತಿನ ರೋಗ ಅಲ್ಲ ಇದು. ನೀವು ಅವ್ರವ್ರ ಇಷ್ಟ, ಏನು ಬೇಕಾದ್ರೂ ಮಾಡ್ಕೋಬೋದು. ಎಸ್, ಜಿಎಸ್ಟಿ ಸಂಗ್ರಹದಲ್ಲಿ ಕೇಂದ್ರ ಸರ್ಕಾರ ದಾಖಲೆಯನ್ನು ಬರೆದಿದೆ. 2024-25ರಲ್ಲಿ 22.08 ಲಕ್ಷ ಕೋಟಿ ರೂಪಾಯಿ ಜಿಎಸ್ಟಿ ಸಂಗ್ರಹವಾಗಿದೆ. 21ರಲ್ಲಿ 11.37 ಲಕ್ಷ ಕೋಟಿ ಜಿಎಸ್ಟಿ ಕಲೆಕ್ಷನ್ ಆಗಿತ್ತು. 5 ವರ್ಷದ ಅವಧಿಯಲ್ಲಿ ಡಬಲ್ ಆಗಿದೆ. ಇನ್ನು ಸರಾಸರಿ ತಿಂಗಳು 1.84 ಲಕ್ಷ ಕೋಟಿ ಜಿಎಸ್ಟಿ ಸಂಗ್ರಹವಾಗಿದೆ. ಡಬಲ್ಲು ಯಾಕೆ, ತ್ರಿಬಲ್ಲು ಆಗುತ್ತೆ. ಬಾಯಿಗೆ ಬಂದಂಗೆ ನೀವು ಅದೇ ರೇಟ್ಸ್ ಇಟ್ಕೊಂಡಿದ್ರೆ ದಿಸ್ ಈಸ್ ಹೈ ಟೈಮ್ GST ಸ್ಲ್ಯಾಬ್ಸನ್ನು ರೀವರ್ಕ್ ಮಾಡೋಕ್ಕೆ. ಇದು ಪಕ್ಕಾ ಟೈಮ್ ಇದು. ನೀವು ಅದೇ ಹೈ ರೇಟಲ್ಲೆಲ್ಲ ಇಟ್ಕೊಂಬಿಟ್ಟು ಕೂತ್ಬಿಟ್ಟು ಡಬ್ಬಲ್ ಆಯಿತು, ಟ್ರಿಪ್ಪಲ್ ಆಯಿತು, ಫೋರ್ಬಲ್ ಆಯಿತು ಅಂದ್ಕೊಂಡ್ರೆ ಆಗುತ್ತೆ. ಜನಕ್ಕೇನಾಯಿತು ಹೇಳಿ, ನಿಮಗಾಯಿತು ಸರಿ. ಜನದ ಕತೆ ಹೇಳಿ, ಅದನ್ನು ಮಾತಾಡೋಲ್ಲ ಸರ್ಕಾರದವರು. ಬರೋದು ಬಂದರೆ ಸಾಕು. ಕೇಳ್ತಾರೆ, ರೋಡ್ ಮಾಡ್ತಿಲ್ವಾ, ಏರ್ಪೋರ್ಟ್ ಮಾಡ್ತಿಲ್ವಾ ಅಂತಾರೆ. ಏನೋ ಕೇಳಿದ್ರೆ ಮೊದಲೆಲ್ಲ ಬಿಟ್ಟರು ನಮ್ಗೊಂದು ರೈಲ್ನ ಕೆಲವ್ರ ಕಡೆಯಿಂದ ಅದೇ ಕತೆಗಳಲ್ಲಿ ಬಿಡಿಸಿದ್ರು ಆರ್ಟಿಕಲ್ಗಳಲ್ಲಿ. ಇದು GST ಎಲ್ಲ ಹಿಂಗೆ ಆಗ್ಬಿಟ್ಟಾಗ ಇನ್ಕಮ್ ಟ್ಯಾಕ್ಸು ರೀವರ್ಕ್ ಮಾಡಿಬಿಡ್ತಾರೆ. ಯಾವ ಇನ್ಕಮ್ ಟ್ಯಾಕ್ಸ್ ರೀವರ್ಕು, ಅವ್ರೊಂದು ಪ್ರೆಸ್ ನೋಟ್ ಹಾಕ್ತಾರೆ, ಎಲ್ಲರ ಮೇಲೆ ಕ್ರಿಮಿನಲ್ ಕೇಸ್ ಅಂತ ಮುಲಾಜಿಲ್ದೆ ಎಲ್ಲರ ಮೇಲೆ ಅಂತ. ಮತ್ತೆ ಕೊಟ್ಕೊಂಡವ್ನು ಕೊಡ್ತಾಯಿರಿ, ಕೊಡದಿದ್ದವ್ನು ತಪ್ಪಿಸ್ಕೊಂಡು ಪರಾರಿ ಆಗ್ತಾಯಿರಿ, ಮಜಾ ಮಾಡ್ಕೊಂಡು ಓಡಾಡೋನು ಓಡಾಡ್ತಾ ಇರಿ, ಪುಕ್ಕಟ್ಟೆ ತಿರ್ಗವನು ಸರ್ಕಾರದ ಕಾಸಲ್ಲಿ ತಿರುಗ್ತಾ ಇರಲಿ. ಇಲ್ಲೆಲ್ಲ ಟೋಲ್ ರೈಸ್ ಮಾಡಿದ್ರಂತೆ. ಅದು ಏನು ಟೋಲ್ ಸಿಸ್ಟಮ್ಗಳೇ ಅರ್ಥವಾಗ್ತಿಲ್ಲ. ವಯಸ್ಸಾಗ್ತಾ ಆಗ್ತಾ ರೋಡು ಬ್ರಿಡ್ಜ್ಗೆ ರೈಸ್ ಮಾಡ್ತಾ ಹೋಗ್ತಾರೆ. ಗಾಡಿ 1,000 ಇದ್ದಿದ್ದು 3,000 ಆಗಿರುತ್ತಾ, ಅಲ್ಲಿ ರೈಸ್ ಆಗ್ತಾ ಇರುತ್ತಪ್ಪ. ಅದು ಹೆಂಗದು, ಯಾಕದು ಗೊತ್ತಿಲ್ಲ, ಮಾನದಂಡಗಳೇನು ಗೊತ್ತಿಲ್ಲ. ಅದೆಲ್ಲ ತೆಲಂಗಾಣದಲ್ಲಿ ಅದೊಂದು ರಾಸಾಯನಿಕ ಕಾರ್ಖಾನೆಯಲ್ಲಿ ಸಿಕ್ಕಾಪಟ್ಟೆ ಸ್ಫೋಟ ಆಗಿ 12 ಜನ ಸತ್ತೋಗಿದ್ದಾರೆ ಪಾಪ. ಮಹಿಳೆಯ ಕೊಂದು ಮೂಟೆ ಕಟ್ಟಿ ಕಸದ ಲಾರಿಗೆ ಬಿಸಾಕಿದಂತಹ ಪ್ರಕರಣದಲ್ಲಿ ಈಗ ಆರೋಪಿಯನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ತನ್ನ ಮನೆಯಿಂದ 9 ಕಿಲೋಮೀಟರ್ ಬೈಕ್ನಲ್ಲಿ ಆ ಮೃತದೇಹವನ್ನು ತಗೊಂಡು ಬಂದು ಆನಂತರ ಬಿಸಾಕ್ ಹೋಗಿದ್ದಾನೆ. ಆಶಾಗೆ ಈ ಹಿಂದೆಯೇ ಮದುವೆ ಆಗಿತ್ತು, ಗಂಡ ಮೃತಪಟ್ಟಿದ್ದ. ಸಂಶುದ್ದೀನ್ಗೂ ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ. ಇವನು ಈಕೆ ಜೊತೆಗೆ ಲಿವಿಂಗ್ ರಿಲೇಶನ್ಶಿಪ್. ಅಸ್ಸಾಂನವನಂತೆ, ಒಂದ್ಸರಿ ಚೆಕ್ ಮಾಡ್ರಿ, ಅವ್ನು ಒರಿಜಿನಲ್ ಅಸ್ಸಾಮ ಅಥವಾ ಬಾಂಗ್ಲಾ ಗಿಂಗ್ಲಾಯಿಂದ ಬಂದವನ ಹೇಳಕ್ ಬರಲ್ಲ. ಒಂದ್ಸರಿ ಚೆಕ್ ಮಾಡಿ, ಒರಿಜಿನಲ್ ಇಂಡಿಯನ್ನೇನಾ ಅಸ್ಸಾಮಿನೇನಾ, ಅಂದರೆ ಅಸ್ಸಾಂನವನ.
ಅಥವಾ ಏನಾದ್ರು ಬಾಂಗ್ಲಾ ಗಿಂಗ್ಲಾದವನ ಬಂದಿಲ್ಲ ಏನಾದ್ರು ಚೆಕ್ ಮಾಡಿ. ನಾನು ಇದಾನೆ ಅಂತ ಹೇಳಿಲ್ಲ, ಡೌಟ್ ಇರಬೇಕು. ಒಂದು ಇಂಚು ಜಾಗ ಕೊಡಲ್ಲ ಯಾರುವೆ. ಅದರಲ್ಲಿ ಒಂದು ಅಜ್ಜಿ ಯಾರೋ ದಾವಣಗೆರೆ ಜಿಲ್ಲೆ ಚನ್ನಗಿರಿನಲ್ಲಿ 1200 ಸ್ಕ್ವೇರ್ ಫೀಟ್ ಬಿಟ್ಕೊಟ್ಬಿಟ್ಟಿದ್ದಾರಂತೆ. ಅಂಗನವಾಡಿ ಮಾಡ್ಕೊಳ್ರಿ ಅಂತ. ಮೌಲ್ಯ ಎಷ್ಟೋ 5 ಲಕ್ಷನೋ 6 ಲಕ್ಷ. 5 ಲಕ್ಷ 6 ಲಕ್ಷ ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಮೈಂಡ್ ಸೆಟ್, ಮನಸ್ಥಿತಿ ಹೇಳಿ, ಅದು ಇಂಪಾರ್ಟೆಂಟು. ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ನೀವು ಜಮೀನಿಗೆ ಬೆಲೆ ಕಟ್ಕೋಬೋದು. ಈಗ ಅಲ್ಲೊಂದು 17 ಲಕ್ಷದಲ್ಲಿ ಅಂಗನವಾಡಿ ಮಾಡ್ತಾರಂತೆ. ಆಯಿತು, ಸಂತೋಷ, ಹೋಗ್ಲಪ್ಪ. ಅಜ್ಜಿಯ ಒಳ್ಳೆ ಮನಸ್ಸಿನಿಂದ ಪುಕ್ಕಟ್ಟೆ ಜಾಗ ಕೊಟ್ಟಿದ್ದಾಳೆ ಅಂಥೇಳಿ ಇದೊಂದು ಪ್ರಾಜೆಕ್ಟಲ್ಲಾದರೂ ಯಾರೂ ₹1 ಹೊಡಿದಂಗೆ ಮಾಡ್ತೀರಾ? ನಿಮ್ಮ ಆತ್ಮಸಾಕ್ಷಿಗೆ ತಕ್ಕಂತೆ ನೋಡೋಣಪ್ಪ. ಆಕೆಯನ್ನು ಸ್ಫೂರ್ತಿಯಾಗಿ ತಗೊಂಡು, ಹಾಂ, ಆಕೆಯನ್ನು ಸ್ಫೂರ್ತಿಯಾಗಿ ಇಟ್ಕೊಂಡು ಆಗಬೇಕಲ್ಲ. ಚಾಲೆಂಜು ಅದೇನೋ ಹೇಳ್ತಾರಲ್ಲ, ರೈಸ್ ಚಾಲೆಂಜು, ವಾಟರ್ ಚಾಲೆಂಜು, ಸ್ನೋ ಚಾಲೆಂಜು, ಸ್ಟಾರ್ ಚಾಲೆಂಜು, ಮಡ್ ಚಾಲೆಂಜು ಅಂತ ಹೇಳ್ತಾರಲ್ಲ, ಇದೊಂದು ಚಾಲೆಂಜ್ ಅಪ್ಪ. ನೋಡೋಣ.